ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾಗಿ ಜಗಳ ತಾರಕಕ್ಕೇರ್ತಾ ಇದೆ ಕುರ್ಚಿಗೋಸ್ಕರ ಅನ್ನುವಂತ ನೋಡ್ತಾ ಇದ್ದೀರಾ. ಇನ್ನ ಬಿಜೆಪಿಯಲ್ಲೂ ಕೂಡ ಅಷ್ಟೇ, ಹೇಗಾದ್ರೂ ಮಾಡಿ ವಿಜೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ತಂಡ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಇದೇ ಸಂದರ್ಭದಲ್ಲಿ ಸಾಕಷ್ಟು ರಣತಂತ್ರವನ್ನ ವಿಜೇಂದ್ರ ಕೂಡ ಮಾಡ್ತಾ ಇದ್ದಾರೆ. ಕುರ್ಚಿ ಭದ್ರವನ್ನ ಮಾಡಿಕೊಳ್ಳಿಕ್ಕೆ BYV ಸರ್ಕಸ್ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇರುವಂತದ್ದು. ಅಮಿತ್ ಶಾ ಜೊತೆಗೆ ವಿಜೇಂದ್ರ ಚರ್ಚೆಯನ್ನ ಮಾಡಿದ್ದಾರೆ. BL ಸಂತೋಷ್ ಜೊತೆಗೂ ಕೂಡ ಸಮಾಲೋಚನೆಯನ್ನ ಮಾಡಿದ್ದಾರೆ. ವಿಜೇಂದ್ರ ವಿರುದ್ಧ ರೆಬಲ್ ಟೀಮ್ ರಣತಂತ್ರವನ್ನ ಮಾಡ್ತಾ ಇದೆ. ಆದರೆ ಅದು ಎಷ್ಟು ಮಟ್ಟಿಗೆ ಅವರ ಕೈ ಹಿಡಿಯುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಪಟೇಲ್ರ ಇಲ್ಲಿ ಮೇನ್ಲಿ ನೋಡ್ತಾ ಇದೀವಲ್ಲ, ಸಾಕಷ್ಟು ರಣತಂತ್ರವನ್ನ ಏನೇ ಮಾಡಿದ್ರು ಕೂಡ ಹೈಕಮಾಂಡ್ ತಲೆಯಲ್ಲಿ ಏನಿದೆ ಗೊತ್ತಿಲ್ಲ. ಆದರೆ ಎಲ್ಲ ಹಿರಿಯ ನಾಯಕರ ಮನೆಗಳಿಗೆ ಎಡತಾಗ್ತಾ ಇದ್ದಾರೆ ವಿಜೇಂದ್ರ. ಅಲ್ಲಿ ಆಶೀರ್ವಾದ ಅನ್ನುವಂಥ ಹೆಸರಲ್ಲಿ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಈಗ ಅಮಿತ್ ಶಾ ಮತ್ತು BL ಸಂತೋಷ್ ಅವ್ರನ್ನ ಕೂಡ ಮಾತನಾಡಿಸಿದ್ದಾರೆ. ಕಂಟಿನ್ಯೂ ಆಗ್ತಾರೆ ಅಂತನ ಆ ವಿಶ್ವಾಸದಲ್ಲಿ ಹೋಗ್ತಾ ಇರುವಂಥದ್ದು, ಅಥವಾ ಇಲ್ಲ ನೀವು ಬೆಂಬಲ ಕೊಡಿ ನನ್ನನ್ನು ಆಮೇಲೆ ಕಂಟಿನ್ಯೂ ಮಾಡ್ತಾರೆ ಅಂತನ ಏನರ್ಥ ಇದು? ನಿಮಗೆ ಸಾಮಾನ್ಯವಾಗಿ ಹೈಕಮಾಂಡ್ ಕಲ್ಚರ್ ಹಂಗೆ, ಅದು ಕಾಂಗ್ರೆಸ್ ಪಾರ್ಟಿ ಇರ್ಬೋದು, BJP ಇರ್ಬೋದು, ಎಲ್ಲರನ್ನು ಕೂಡ ಒಂಥರ ಕತ್ಲೆ ಕೊಡಲ್ಲಿ ಇರುವಂಥದ್ದು ಆಯಿತಾ. ಇವರು ಕತ್ಲೆಲ್ಲ ಎತ್ಕೊಂಡು ಬೆಳ್ಕೊಲ್ಲಿದ್ದವ್ರಿಗೆ ಒಂಥರ ಬಾಣ ಬಿಡ್ತಾರಲ್ಲ, ಆ ರೀತಿ ಆಗಿರ್ತಕ್ಕಂಥ. ನೋಡಿ, ವಿಜೇಂದ್ರ ಅವ್ರದ್ದು 2 ವರ್ಷ ಆಯಿತು ಮೊನ್ನೆ. ಇಷ್ಟೆಲ್ಲ ಕ್ರೈಸಿಸ್ ಇದೆ. ಹೈಕಮಾಂಡ್ ಅವರು ಘೋಷಣೆ ಮಾಡಬೇಕು, ಇವರೇ ನಮ್ಮ ಅಧ್ಯಕ್ಷರಿದ್ದಾರೆ, ಎಲ್ಲರೂ ಇವ್ರನ್ನ ಒಪ್ಕೋಬೇಕಂತ. ಆದರೆ ಅವ್ರು ಅದನ್ನ ಘೋಷಣೆ ಮಾಡೋಕ್ಕೂ ರೆಡಿ ಇಲ್ಲ. ಇಲ್ಲ, ಇವ್ರದ್ದು ಯಾವ ಮಟ್ಟಕ್ಕೆ ಇದೆ ವಿಜೇಂದ್ರ ಅವ್ರದ್ದು ಒಂಥರ ಧರ್ಮ ಸಂಕಟ ಆಗಿದೆ, 2 ದೋಣಿಲಿ ಕಾಲಿಡುವಂತಾಗಿದೆ. ಹಾಗಾಗಿ 2 ವರ್ಷ ಕಂಪ್ಲೀಟ್ ಆದಮೇಲೆ ಅನಿವಾರ್ಯವಾಗಿ ನಿಮಗೆ ಹಿರಿಯರು ವಿರುದ್ಧ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲರೂ ಮನೆಗೆ ಹೋಗಿ ಕೈ ಮುಗಿದು ನಮಸ್ಕಾರ ಮಾಡಿ 2 ವರ್ಷ ಆಯಿತು ನಿಮ್ಮ ಸಹಕಾರ ಇಲ್ಲ. ಸಾಮಾನ್ಯವಾಗಿ ಅವ್ರ ಬರ್ಡೇನ ಬೇರೆ ಅವ್ರ ಮನೆಗೆ ಹೋಗಿ ವಿಶ್ ಮಾಡಬೇಕು. ಇವರೇ ಎಲ್ಲ ಹಿರಿಯರ ಮನೆಗೆ ಹೋಗಿ ಇವ್ರದ್ದು ನಂದು ಹುಟ್ಟುಹಬ್ಬ ಅಂತೇಳಿ ಇವರೇ ವಿಶ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅಂದರೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತೇಳಿ. ಈಗ ನಿಮಗೆ ವಿಜೇಂದ್ರ ಬಿಟ್ಟು ಬೇರೆ ಯಾರಿದ್ದಾರೆ ಅಂತ ಚರ್ಚೆ ಆಗ್ತಿರ್ತಕ್ಕಂಥ. ಸೋಮಣ್ಣ ಹೆಸರು ಮುನ್ನೆಲೆಗೆ ಬಂದಿರ್ತಂಥದ್ದು, ಬೆಲ್ಲದ ಹೆಸರು ಮುನ್ನೆಲೆಗೆ ಬಂದಿರ್ತಕ್ಕಂಥದ್ದು. ವಿಜೇಂದ್ರ ಅವರಿಗೆಲ್ಲ 2 ವರ್ಷ ಆಯಿತು. ವಿಜೇಂದ್ರ ಅವರು ಅವರ ತಂದೆ ಅಧಿಕಾರದಂತಾಗ ಅಡ್ಮಿನಿಸ್ಟ್ರೇಷನ್ ಕೂಡ ನೋಡಿದ್ದಾರೆ. ಮತ್ತು ವಿಜೇಂದ್ರನೇ ಮುಂದುವರಿಸಿದರೆ ಈ ಸೀನಿಯರ್ಸ್ ಎಲ್ಲ ಮುಂದೆ ಬರ್ತಕ್ಕಂಥಲ್ಲಿ ಏನು ಮಾಡ್ತಾರೆ ಅನ್ನೋದು ಲೆಕ್ಕಾಚಾರ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ನಿಮಗೆ ಚುನಾವಣೆ ಇನ್ನೇನು 2 ವರ್ಷ ಆಯ್ತು, ಇನ್ನು 2.5 ವರ್ಷ ಇದೆ. 2 ವರ್ಷದಲ್ಲಿ BJP ಕಿತ್ತಾಟ ಆಡ್ತಾರೆ. 1 ಸೆಕೆಂಡ್ ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಲಾಭ ಆಗೋ ಚಾನ್ಸಸ್ಸು ಇರ್ತಕ್ಕಂಥದ್ದು. ಹಾಗಾಗಿ ಏನಾರು ಒಂದು ತೀರ್ಮಾನ ಮಾಡಿ ಅಥವಾ ಘೋಷಣೆ ಮಾಡಿ ಅಂತ ವಿಜೇಂದ್ರ ಅವರು ಹೋಗಿರ್ತಕ್ಕಂಥದ್ದು. ಸದ್ಯದ BJPಯಲ್ಲಿ ಒಂದಷ್ಟು ರೆಬಲ್ಸ್ಗಳು ಒಂದಷ್ಟು ಸಂಖ್ಯೆ ಕಡಿಮೆ ಆಗಿದೆ. ಅದೇ ಕುಮಾರ್ ಬಂಗಾರಪ್ಪ ಮತ್ತು ಒಂದಷ್ಟು ರಮೇಶ್ ಜಾರಕಿಹೊಳಿ ಮೀಟಿಂಗ್ಗಳು ಮಾಡ್ತಾರೆ. ಅದರ್ವೈಸ್ ನೀವು ಗಮನಿಸಿದರೆ ಸದಾನಂದ ಗೌಡರು ಕೂಲಾಗಿದ್ದಾರೆ, ಇನ್ನು ಸೋಮಣ್ಣ ಅವರು ಕೂಡ ಕೂಲಾಗಿದ್ದಾರೆ. ಬಟ್ ಈಗ ಚರ್ಚೆ ಆಗ್ತಿರ್ತಕ್ಕಂಥ ಎಲ್ಲ ಒಂದು ಕಡೆ ವಿಜೇಂದ್ರ ಅವ್ರನ್ನ ನ್ಯಾಷನಲ್ ಸೆಕ್ರೆಟರಿ ಮಾಡ್ತಾರೆ, ಅಥವಾ ಅವರ ಬ್ರದರು MP ರಾಘವೇಂದ್ರ ಅವ್ರನ್ನ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತಾರೆ ನೆಕ್ಸ್ಟು ಪುನರ್ರಚನೆ ಸಂದರ್ಭದಲ್ಲಿ. ನಂತರ ಸೋಮಣ್ಣನಲ್ಲಿ ತರ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು. ರಾಜಕಾರಣದಲ್ಲಿ ಏನು ಬೇಕಾದ್ರೆ ಆಗ್ಬೋದು. ಬಹುಶಃ ಇವರೇ ಮತ್ತೆ ಮುಂದುವರೆದು ಮತ್ತೆ ಚುನಾವಣೆ 1.5 ವರ್ಷ ಇರೋ ಕಾರಣಕ್ಕೆ ಮತ್ತೆ ಇವ್ರನ್ನೂ ಕೂಡ ಮತ್ತೆ 2ನೇ ಅವಧಿಗೆ ಆಯ್ಕೆ ಮಾಡಿದ್ರೆ ಮಾಡ್ಬೋದು. ಬಟ್ ನಿಮಗೆ ಮೋದಿ ಅಮಿತ್ ಶಾ ಜೋಡಿ ಇದೆಯಲ್ಲ, ರಾಜಕೀಯದಲ್ಲಿ ಅಸಾಧ್ಯವಲ್ಲದನ್ನು ಕೂಡ ಸಾಧ್ಯ ಮಾಡಿಸಿರ್ತಕ್ಕಂಥದ್ದು. ಅವರಿಗೆ ವಿಜೇಂದ್ರ ಅಂತವರು ಇಲ್ದಿದ್ರು ಕೂಡ ಖಾಲಿ ರಾಜ್ಯಾಧ್ಯಕ್ಷರ ಕುರ್ಚಿ ಇಟ್ಟು ಕೂಡ ಅವರು ಚುನಾವಣೆ ಮಾಡೋತಕ್ಕಂಥ ಕೆಪಾಸಿಟಿ ಇದೆ, ಬರುವಂಥ ಕೆಪಾಸಿಟಿ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ವಿಜೇಂದ್ರ ಇರ್ಬೋದು, ಮತ್ತೊಬ್ರು ಇರ್ಬೋದು, ಇನ್ನು ಮಗದೊಬ್ರು ಇರ್ಬೋದು, ಹೈಕಮಾಂಡ್ ಚಾಲೆಂಜ್ ಮಾಡಿ ಏನೂ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ನಿರ್ಧಾರಕ್ಕೆ ಎಲ್ಲರೂ ಭದ್ರಾಗಿರಬೇಕು. ಓಕೆ, ಮಧು, ಇಲ್ಲಿ ಯಾರು ಚೇಂಜ್ ಮಾಡೋದಾದ್ರೆ ಯಾರಿಗೆ ಮಾಡಬೇಕು, ಯಾರನ್ನ ಅಧ್ಯಕ್ಷರು ಮಾಡಬೇಕು ಅನ್ನುವಂಥದ್ದು ದೊಡ್ಡ ಗೊಂದಲ. ಇಲ್ಲ ಅಂದಿದ್ರೆ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಬಟ್ ಈ ಸದ್ಯದ ಪರಿಸ್ಥಿತಿಲಿ ಆಯ್ಕೆ ಆಗಿದ್ದೆ ಆದರೆ 3 ವರ್ಷಗಳ ಕಾಲ ಆರಾಮಾಗಿ ಎಲೆಕ್ಷನ್ವರೆಗೂ ಕೂಡ ನಾನು ರಾಜ್ಯಾಧ್ಯಕ್ಷರಾಗ್ಬೋದು, ಅಂದರೆ ಕಂಟಿನ್ಯೂ ಆಗ್ಬೋದು ಅನ್ನುವಂಥ ಇಂಟೆನ್ಷನಲ್ಲೇ ಸಾಕಷ್ಟು ಪ್ರೆಷರ್ ಈಗಲೇ ಘೋಷಣೆ ಆಗಲಿ ಅಂತ. ಆ ಇಂಟೆನ್ಷನಲ್ಲೇ ಇವರು ಇಷ್ಟೊಂದು ಟ್ಯಾಕ್ಟಿಕ್ಸನ್ನು ಮಾಡ್ತಾ ಇರುವಂಥದ್ದು. ಆದರೆ ಅವರ ಇಂಟೆನ್ಷನ್ಗೆ ಪೂರಕವಾಗಿ ರಿಯಾಕ್ಷನ್ ಕೂಡ ಸಿಗುತ್ತಾ ಅನ್ನುವಂಥದ್ದು ಇರುವಂಥ ಕುತೂಹಲ. ಈಗ ಅದಕ್ಕೆ ಪೂರಕವಾಗಿ ಈಗ ಈ ಹಿಂದೆ ಕಳೆದ ಒಂದು 2-3 ಸಲ ಅಮಿತ್ ಶಾ ಅವರ ಭೇಟಿ ಅಥವಾ ಹಿರಿಯ ನಾಯಕರುಗಳ ಭೇಟಿಗೆ ರೆಬಲ್ ಟೀಮ್ ಕೂಡ ಟ್ರೈ ಮಾಡ್ತು. ಆದರೆ ಅವರಿಗೆ ಸಿಗದೇ ಇರುವಂಥ ಆಕ್ಸೆಸ್ಸು ಅಥವಾ ಮೀಟಿಂಗ್ ಅವಕಾಶ ಇವ್ರಿಗೆ ಸಿಕ್ಕಿದೆ. ಅಫ್ಕೋರ್ಸ್ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಹೋಗಬೇಕಾಗತ್ತೆ. ರಿಪೋರ್ಟ್ಸು ಮತ್ತೊಂದು ಕಬ್ಬು ಹೋರಾಟ ಅದು ಮಾಡಿದ್ವಿ, ನೆಕ್ಸ್ಟ್ ಮೆಕ್ಕೆಜೋಳ ಹೋರಾಟ ಮಾಡ್ತೀವಿ, ಏನಾದರೂ ಒಂದಷ್ಟು ಹೇಳಬೇಕಾಗತ್ತೆ. ಮತ್ತು ಸರ್ಕಾರದಲ್ಲಿರುವಂಥ ಅಸಮಾಧಾನ ಅಸ್ಥಿರತೆಗಳನ್ನು ನಾವು ಎನ್ಕ್ಯಾಚ್ ಮಾಡ್ಕೊಳ್ಳಿಕ್ಕೆ ಏನು ಮಾಡ್ತಿದ್ದೀವಿ ಅದನ್ನೆಲ್ಲ ಕೊಡೋದು ಓಕೆ. ಆದರೆ ಭೇಟಿಗೆ ಅವಕಾಶ ಸಿಕ್ಕಿರೋದೇ ಒಂದು ರೀತಿ ಪಾಸಿಟಿವ್ ಸೈನ್. ನನಗೆ ಕಂಟಿನ್ಯೂ ಮಾಡ್ಕೊಳ್ಳೋಂಥ ವಿಶ್ವಾಸದಲ್ಲಿದ್ದೀನಿ ಅನ್ನೋ ರೀತಿ ಅವರು ಬದಲಾವಣೆ ಇಲ್ಲ, ನಾನೇ ಅಧ್ಯಕ್ಷ ಆಗಿರ್ತೀನಿ ಅಂತ ಸ್ವಲ್ಪನಾದರೂ ಡಿಸಿಸಿವ್ ಆಗಿ ಮೊನ್ನೆ ಮಾತನಾಡಿರುವಂಥದ್ದನ್ನು ನೋಡಿದ್ವಿ. ಇತ್ತೀಚಿನವರೆಗೂ ಹೈಕಮಾಂಡ್ ಏನಿಡುತ್ತೆ ಅನ್ನೋ ರೀತಿ ಹೇಳ್ತಾ ಇದ್ರು. ಆದರೆ ಈಗ ಇವ್ರನ್ನ ಹೇಗಾದರೂ ಮಾಡಿ ಈಗ ಕಾಂಗ್ರೆಸ್ಸಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗೂ ಕೂಡ BJPಯಲ್ಲಿ ವಿಜೇಂದ್ರ ಅವರನ್ನು ಉಳಿಸ್ಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಇರುವಂಥ ಒತ್ತಡಗಳಿಗೂ ಕೂಡ ಡೈರೆಕ್ಟಾಗಿ ಪ್ರಪೋರ್ಷನೇಟ್ಲಿ ಲಿಂಕ್ ಇದ್ದಂಗೆ ಕಾಣಿಸುತ್ತೆ. DK ಶಿವಕುಮಾರ್ ಅವರು ಬರದೇ ಇರ್ಬೋದು, ಅವರು ಪಕ್ಷನಿಷ್ಠ ಬೇರೆ ಲೆಕ್ಕಾಚಾರ. ಆದರೆ ಯತ್ನಾಳ್ ಅವರು ಈ ಹಿಂದೆ ಒಂದು ಮಾತನ್ನು ಹೇಳಿದ್ರು, ಈಕ್ವೇಷನ್ನು ಅವರು CM ಆಗಿ ಇವ್ರನ್ನ DCM ಆಗೋಕ್ಕೆ ಏನೇನೋ ವರ್ಕೌಟ್ಗಳನ್ನ ಮಾಡ್ತಾ ಇದ್ದಾರೆ, ಏನಾದರೂ ಆಗ್ಬೋದು ಅಂತ. ಅದು ಕೂಡ ಒಂದು ಪಾಸಿಂಗ್ ರೆಫರೆನ್ಸು, ಹಾರಿಕೆಯ ಉತ್ತರ ಅಥವಾ ಒಂದು ಸಹಜವಾಗಿರುವಂಥ ರಾಜಕೀಯ ವೈಷಮ್ಯ ವಿಜೇಂದ್ರ ಅವ್ರ ಮೇಲೆ ಮಾತನಾಡ್ತಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್. ಆದರೆ
ಹೇಳೋಕ್ಕಾಗಲ್ಲ. ಏನು ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟೀಸ್, ಅಲ್ಲಿ ಏನಾದರೂ ಕೂಡ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲೇ ವಿಜೇಂದ್ರ ಅವರಿಗೆ ಸಾರಾಸಟ್ಟಾಗಿ ಈಸಿ ಆಗಿಬಿಡುತ್ತೆ ಲೆಕ್ಕಾಚಾರ ಅಥವಾ ಹಾದಿ ಅವರ ರಾಜಕೀಯ ಹಾದಿ ಅಂತ ಗೊತ್ತಿರೋದ್ರಿಂದ ಅವ್ರನ್ನ ಈಗಲಿಂದನೇ ಕರ್ಬ್ ಮಾಡಬೇಕು ಅಥವಾ ಚೇಂಜ್ ಮಾಡ್ಸೋಕ್ಕೆ ಶತಾಯಗತಾಯ ಪ್ರಯತ್ನ ಮಾಡಲೇಬೇಕು. ಆಗಲಿಲ್ವಾ ಅದು ಹೈಕಮಾಂಡ್ ಹೇಳಿದ್ರೆ ಕೇಳಲೇಬೇಕಾಗತ್ತಿಲ್ಲ. ಹೊರಗೋಗಿ ಏನು ಮಾಡೋಕ್ಕಾಗುತ್ತೆ ನೋಡೋಣ. ನಾನೊಂದು ಪಾರ್ಟಿ ಮಾಡ್ತೀನಿ, ಹೊರಗೋಗಿದ್ದಾರೆ, ಆಲ್ರೆಡಿ ಉಚ್ಚಾಟನೆ ಆಗಿದೆ, ನಾನು ಪಾರ್ಟಿ ಮಾಡ್ತೀನಿ, BJP ಕೆಲವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕೆಲವರು ಆಲ್ರೆಡಿ ಅದನ್ನು ಡಿನೈ ಮಾಡಿದ್ದಾರೆ. ಸೊ ಆದರೆ ಏನಾಗುತ್ತೋ ಬಿಡುತ್ತೋ ಪ್ರಯತ್ನ ಮಾಡಿದ್ರೆ ಉಳಿಸೋವಂಥ ಪ್ರಯತ್ನವನ್ನು ಮಾಡಲಾದ್ರೂಬಹುದು ಅಥವಾ ಅವ್ರನ್ನ ಕಂಟಿನ್ಯೂ ಆಗದಿರೋ ರೀತಿ. ಇಲ್ಲ ಅಂದರೆ ಅಟ್ಲೀಸ್ಟ್ ಏನಾಗುತ್ತೆ ಮುಂದೆ ನೋಡೋಣ. ಅಥವಾ ಈ ಹಿಂದೆ ಏನು ಯಡಿಯೂರಪ್ಪ ಅಥವಾ ವಿಜೇಂದ್ರ ಅವರು ಒಡೆಯಟ್ಗಳನ್ನ ಕೊಟ್ಟರು ಅಂತ ಏನು ರಾಜಕೀಯ ಆರೋಪಗಳನ್ನು ಇವ್ರು ಮಾಡ್ತಾರಲ್ಲ, ಪೊಲಿಟಿಕಲ್ ಚಾರ್ಜ್ ಶೀಟು, BJP ಕೆಲವು ರೆಬಲ್ಸ್ ನಾಯಕರು, ಅದೇ ರೀತಿ ನಾವು ಏನಾದರೂ ಮಾಡೋಕ್ಕಾಗತ್ತಾ ನೋಡೋಣ ಅನ್ನೋ ರೀತಿ ಮುಂದಕ್ಕೆ ಇರ್ಬೋದು ಅವ್ರ ತಂತ್ರಗಾರಿಕೆ. ಆದರೆ ಸದ್ಯಕ್ಕಂತೂ ಸಾಧ್ಯ ಆದಷ್ಟು ಅವ್ರು ಕಂಟಿನ್ಯೂ ಆಗುವಂಥ ಸಿನಾರಿಯೋ ಏನಿದೆ ಆ ಸಿನಾರಿಯೋನ ಬ್ರೇಕ್ ಮಾಡಬೇಕು. ಅದಕ್ಕೆ ಪೂರಕವಾಗಿ ಹಿರಿಯರ ಜೊತೆ ಅಸಮಾಧಾನ ಅದು ಇದು ಎಲ್ಲ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅದನ್ನೆಲ್ಲ ಮ್ಯಾಚ್ ಮಾಡ್ಕೊಳ್ಳೋಕ್ಕೋಸ್ಕರನೇ ವಿಜೇಂದ್ರ ಅವರು ಇವಾಗ ಹಿರಿಯರ ಭೇಟಿ ಅಥವಾ ಹೈಕಮಾಂಡ್ ವಿಶ್ವಾಸ ಗಳಿಸುವ ಪ್ರಯತ್ನ ಅಥವಾ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂಥ ಪ್ರಕ್ರಿಯೆಗಳೇನಿದೆ ಅವಕಾಶಗಳನ್ನು ಬಳಸ್ಕೊಳ್ಳುವಂಥ ಪ್ರಯತ್ನ, ಹಲವಾರು ಲೆಕ್ಕಾಚಾರಗಳನ್ನು ಅವ್ರ ಕಡೆಯಿಂದನೂ ಕೂಡ ಮಾಡ್ತಾ ಇದೆ. ಆದರೆ ಫೈನಲಿ ಏನಿದೆ ಅನ್ನುವಂಥದ್ದು ದಿಲ್ಲಿ ಅಂಗಡದಲ್ಲಿ ನಿಜಕ್ಕೂ ಕೂಡ ವಿಜೇಂದ್ರ ಆದಿಯಾಗಿ ರೆಬಲ್ಸ್ ಟೀಮು, ವಿಜೇಂದ್ರ, ಯಡಿಯೂರಪ್ಪ ಎಲ್ರಿಗೂ ಕೂಡ ಆ ಕುತೂಹಲ ಮತ್ತು ಆತಂಕ ಇದ್ದೇ ಇದೆ. ಪೃಥ್ವಿ, ಓಕೆ, ಧನ್ಯವಾದ ಮಧು. ಥ್ಯಾಂಕ್ ಯು.